ದಾಮು ನಮ್ ಬಾಸ್ಗೆ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಕಣಯ್ಯ. ಹಾಗಲ್ಲ ಕಣಯ್ಯ, ಆ ಬ್ರಾಂಚ್ ನಲ್ಲಿ ವ್ಯವಹಾರ ಸರಿಯಾಗಿರ್ಲಿಲ್ವಂತೆ, ಡಲ್ ಆಗಿತ್ತಂತೆ. ಅದನ್ನ ಇಂಪ್ರೂವ್ ಮಾಡೋಕೋಸ್ಕರ ಚಂದ್ರನಲ್ಲಿ ಕಳಿಸ್ಯಾರ ಅಷ್ಟೇ. ಅವನು ಇಂಪ್ರೂವ್ ಮಾಡ್ತಾನಪ್ಪ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಶರ್ಲಿ, ಇನ್ಮೇಲೆ ಆಫೀಸ್ಗೆ ಕರೆಕ್ಟ್ ಟೈಮ್ ಬರ್ಬೇಕು. ಓ, ನೀವೇ ಬಾಸ್ ತರ ಆಡ್ತಿದ್ದೀರಲ್ಲ. ಇದು ಬಾಸ್ ಆರ್ಡರ್. ಅಣ್ಣ, ಯಾಕೆ ತುಂಬಾ ಬೇಜಾರಾಗಿದ್ದೀರಾ? ಅಣ್ಣ ಗಿಣ್ಣ ಅಂತ ಮಾತ್ರ ಅನ್ಬೇಡ. ನಾನೇ ಚಂದ್ರ ಟ್ರಾನ್ಸ್ಫರ್ ಆಗಿದೆ ಅಂತ ಫೀಲಿಂಗ್ ನಲ್ಲಿ ಇದ್ದೀನಿ. ಇವಳು ಮಧ್ಯೆ ಇಲ್ಲಿ ನನ್ಗೂ ಫೀಲಿಂಗೇ ಅಣ್ಣ. ನೋಡು, ನೀ ಇನ್ನೊಂದ್ಸಲ ಅಣ್ಣ ಅಂದ್ರೆ ನಾನೇ ಟ್ರಾನ್ಸ್ಫರ್ ಆಗ್ಬಿಡ್ತೀನಿ ಅಷ್ಟೇ. ಮಿಸ್ಟರ್ ಚಂದ್ರಶೇಖರ್, ನೀವು ನಮ್ಮ ಕಂಪನಿಗೆ ಬಂದಿದ್ದು ನಂಗೆ ಬಹಳ ಸಂತೋಷ ಆಗಿದೆ. ನಿಮ್ಮಿಂದ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. I will try to do my best, sir. Thank you very much. ನೋಡಿಪ್ಪ, ಈ ಊರ್ನಲ್ಲೂ ಸೋಪು ಗೀಪು ಅಂತ ಕ್ಯಾನ್ವಾಸ್ ಮಾಡಕ್ ಹೋಗ್ಬೇಡಿ. Sir, ನಿಮ್ ಹಳೆ ಬ್ರಾಂಚ್ ಮ್ಯಾನೇಜರು ಫೋನ್ ಮಾಡಿ ನಿಮ್ ಆಕ್ಟಿವಿಟೀಸ್ ಎಲ್ಲ ತಿಳಿಸಿದ್ದಾರೆ. ಸುಮ್ನೆ ತಮಾಷೆ ಮಾಡಿದಷ್ಟೇ. ಬನ್ನಿ, ನಿಮ್ ಕೊಲೀಗ್ಸ್ ಪರಿಚಯ ಮಾಡ್ಕೊಡ್ತೀನಿ. please. ದಿನಬೆಳಗಾದ್ರೆ ಸೀಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತೇನ್ರಿ ಈ ಸೀಟ್ಗೆ. ಸದ್ಯಕ್ಕೆ ನಿಮ್ ಸೀಟ್ ಇದು, ಕೂತ್ಕೊಳ್ಳಿ. Thank you, sir. ಸೀಟ್ ನನ್ಗಲ್ಲ ಸರ್, ನನ್ನ ಮಗಳಿಗೆ ಅಡ್ಮಿಷನ್ಗೆ. ಅಡ್ಮಿಷನಾ? ನೋಡಿ, ಇಡೀ ಲೈಫ್ಗೆ ಫಸ್ಟ್ ಫೌಂಡೇಶನ್ ಈ ಅಡ್ಮಿಷನ್. 2 ವರ್ಷದಿಂದ ರಿಸರ್ವ್ ಮಾಡ್ತಾರೆ, ಅವರಿಗೆ ಸಿಗೋದು ಕಷ್ಟ. ಇದ್ದಕ್ಕಿದ್ದಾಗ ನೀವು ಬಂದು ಕೇಳಿದ್ರೆ ಹೇಗ್ರಿ ಸಿಗುತ್ತೆ? ನಾವು ದೊಡ್ಡ ಮನಸ್ ಮಾಡಿ ನನ್ನ ಮಗಳಿಗೊಂದು ಸೀಟ್ ಕೊಟ್ರೆ. ನೋಡಿ, MLA ಸೀಟ್ ಸಲೀಸಾಗಿ ಸಿಗತ್ತೆ, ಆದ್ರೆ ಈ ನರ್ಸರಿ ಸೀಟ್ ಸಿಗೋದು ಬಹಳ ಕಷ್ಟ. ಹೊಟ್ಟೆಲ್ ಮಗು ಇದ್ದಾಗ ರಿಸರ್ವ್ ಮಾಡ್ತಾರೆ, ಅಂತವ್ರಿಗೆ ಸೀಟ್ ಸಿಗೋಲ್ಲ. ನೀವು ರೆಡಿಮೇಡ್ ಕರ್ಕೊಂಬಂದು ಸೀಟ್ ಕೊಡಿ ಅಂದ್ರೆ ಹೇಗ್ರಿ ಕೊಡೋದು? ಸರ್, ನೀವು ಸೀಟ್ ಕೊಡಲ್ಲ ಅಂದ್ರೆ ನನ್ನ ಎಜುಕೇಶನ್ ಎಲ್ಲ ಹಾಳಾಗುತ್ತೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಸರ್, ಚೆನ್ನಾಗಿ ಓದ್ತೀನಿ, ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ. ಪ್ಲೀಸ್ ಸೀಟ್ ಕೊಡಿ ಸರ್. ವೆರಿ ಗುಡ್. ಎಷ್ಟೋ ಮಕ್ಕಳು ಸ್ಕೂಲ್ ಬರಬೇಕಾದ್ರೆ ಅಳುತ್ತವೆ. ಎಜುಕೇಶನ್ ಮೇಲೆ ಈ ಮಗುಗಿರೋ ಇಂಟ್ರೆಸ್ಟ್ ನೋಡಿದ ಮೇಲೆ ಡಿಸಪಾಯಿಂಟ್ ಮಾಡೋಲ್ಲ. ಖಂಡಿತ ಸೀಟ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನೋಡಿ, ಹಾಸ್ಟೆಲ್ ಫೆಸಿಲಿಟೀಸ್ ಕೊಡಕ್ಕಾಗಲ್ಲ. ಪರವಾಗಿಲ್ಲ ಸರ್. ಮಗು ಹೆಸರು ಲತಾ ಅಂತ. ಲತಾ, ಚೋಟ್ ಉದ್ದ ಇದೆಯಾ? ಅದೆಷ್ಟು ಮಾತಾಡೋದು? ಮಾತಾಡ್ತಾ ಹೋದ್ರೆ ಅಂಗಡಿ ಅವನು ಟೋಪಿ ಹಾಕ್ಬಿಡ್ತಾನೆ. ಈಗ ನೀನ್ ನನಗೆ ಹಾಕದಿಲ್ಲ 1 ತಿಂಗಳು ಸಂಬಳ ಟೋಪಿನ.